ಮಾಜಿ ಸಚಿವ ಕೆ. ಶಿವನಗೌಡ ನಾಯಕರ ಹುಟ್ಟುಹಬ್ಬದ ನಿಮಿತ್ತ ಕವಿತಾಳ ಪಟ್ಟಣದಲ್ಲಿ ನವಲಿ ಜಲಾಶಯ ಮತ್ತು ಏಮ್ಸ್ ಮಂಜೂರಾತಿಗಾಗಿ ನಡೆದ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಕೆಎಸ್ಎನ್ ಅಭಿಮಾನಿಗಳ ಸಮಿತಿಯಿಂದ ನಡೆದ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಭಾಗವಹಿಸಿದರೆ ಗಣ್ಯರನ್ನು ಕುಂಭ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಕರೆತರಲಾಯಿತು. ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ ಮಾತನಾಡಿ, ರಾಯಚೂರು ಜಿಲ್ಲೆಗೆ ಏಮ್ಸ್ ಬಂದರೆ ಈ ಭಾಗದವರಿಗೆ ಆರೋಗ್ಯ ದೃಷ್ಟಿಯಿಂದ ಅನುಕೂಲವಾಗುತ್ತದೆ ಮತ್ತು ನವಲಿ ಜಲಾಶಯ ನಿರ್ಮಾಣವಾದರೆ ತುಂಗಭದ್ರಾ ನೀರನ್ನೇ ನಂಬಿದವರಿಗೆ ಮಯ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಸಮಗ್ರ ನೀರಾವರಿ ಹಾಗೂ ನವಲಿ ಜಲಾಶಯ ನಿರ್ಮಾಣ, ತಿಂತನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಮಂಜೂರಾತಿ ಸಂಕಲ್ಪ ಸಮಾಗಮದ ಈ ಒಂದು ಪವಿತ್ರಮಯವಾದ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೆ. ಶಿವನಗೌಡ ನಾಯಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ತಮ್ಮೆಲ್ಲರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಈ ಸಭೆ 3 ಸಂಕಲ್ಪಗಳ ಸಮಾಗಮವನ್ನು ಹೊಂದಿದೆ. ಒಂದು ನವಲಿ ಜಲಾಶಯ ನಿರ್ಮಾಣದ ಕುರಿತಾಗಿ, ಮತ್ತೊಂದು ತಿಂತಿನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣಕ್ಕಾಗಿ ಹಾಗೂ ಕಲ್ಯಾಣ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಮ್ಮ ರಾಯಚೂರಿನಲ್ಲಿ ಏಮ್ಸ್ ಮಂಜೂರಾತಿಯ ಹಕ್ಕೊತ್ತಾಯವನ್ನು ಮಾಡೋದ್ರ ಕುರಿತಾಗಿರುವಂಥ ಈ 3 ಸಂಕಲ್ಪಗಳು ನಮ್ಮ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಎಲ್ಲರೂ ಪೇಟೆ ಸಿಟಿ ಕಡೆ ಬಿಯರ್ ಪಾರ್ಟಿ ಮಾಡಿ ಹುಟ್ಟಿದಬ್ಬ ಮಾಡಿದರೆ, ರೈತರಿಗೆ ನೀರು ಕೊಡೋ ಸಲುವಾಗಿ ಒಂದು ಹುಟ್ಟಿದಬ್ಬ ಏನಾದ್ರು ನನ್ನ ಜೀವಮಾನದಲ್ಲಿ ನೋಡಿದರೆ ಅದು ಗೌಡ್ರು ಹುಟ್ಟಿದಬ್ಬ ಅದಕ್ಕೆ ಸಾಕ್ಷಿ. ಬೇರೆ ರಾಜಕಾರಣಿಗಳಿಗೂ ಅದು ಮಾದರಿ ಅಂತ ಅಂದ್ಕೊಳ್ತೀನಿ. ಅವರು ನನ್ನ ಹತ್ರ ಇವತ್ತು ಮಂಡ್ಯದ ಪ್ರೋಗ್ರಾಮ್ ಇತ್ತು, ನನಗೆ ಇದಕ್ಕೆ ಬರಲೇಬೇಕು ಅಂತ. ನಾನಿನ್ನೂ ಪ್ರೋಗ್ರಾಮ್ ನೋಡಲಿಲ್ಲ. ಅವರೊಂಥರ ನಮಗೆ ದತ್ತು ಮಗ ಇದ್ದಾಗ ಆಶ್ರಮಕ್ಕೆ. ನಿಮಗೆ ಒಳ್ಳೆ MLA, ಒಳ್ಳೆ MP ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಇವತ್ತು ನಾವು ಕುರುಗೆಡ್ಡೆಗೆ ಹೋಗಿದ್ವಿ. ಅಲ್ಲೊಂದು ಎಷ್ಟೋ ವರ್ಷದಿಂದ ರೋಡ್ ಆಗಿರಲಿಲ್ಲ, ದೋಣಿ ದಾಟಬೇಕಿತ್ತು ಎಲ್ಲರೂ. ಇವತ್ತು ಅವ್ರು ಹೇಳ್ತಾ ಇದ್ದರು, ಆ ಬ್ರಿಡ್ಜ್ ಚೆನ್ನಾಗಾಗಿದೆ ಎಂದಾಗ ಅವ್ರು ಹೇಳಿದರು, ಇದು ನನ್ನ ಕಾಲದಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಸೊ ಈ ಋಣ ತೀರಿಸ್ಲಿಕ್ಕಾಗದ ದೇವರುಗಳು ಯಾರಿದ್ದರೆ ಒಂದು ತಾಯಿ, ಇನ್ನೊಂದು ರೈತರು. ಹಾಗಾಗಿ ನನಗೆ ಈ ಸನ್ಮಾನ ಅನ್ನೋಕ್ಕಿಂತ ಅದೆಲ್ಲ ನಿಮ್ಮ ಚರಣದ ಧೂಳಿಗೆ ಸಮರ್ಪಣೆ ಮಾಡಿ ಮಾತಾಡ್ತಾ ಇದ್ದೀನಿ. ಈ ಎಲ್ಲ ದೇವರಿಗೆ ಊಟ ಹಾಕೋಳು ಅನ್ನಪೂರ್ಣೆ. ಆದರೆ ಆ ಅನ್ನಪೂರ್ಣೆಗೆ ಅನ್ನ ಇಡೋದು ನೀವು. ಈ ಉತ್ತರ ಕರ್ನಾಟಕದಲ್ಲಿ ನಾನು ಜಾಸ್ತಿ ಓಡಾಡ್ತಾ ನನಗನ್ಸಿದ್ದು, ಇಲ್ಲಿ ಜನಕ್ಕೆ ಮೋಸ ಗೊತ್ತಿಲ್ಲ, ಒಳಗೊಂದು ಹೊರಗೊಂದಿಲ್ಲ. ಮತ್ತು ಯಾರ ಮನೆ ಬಾಗಿಲಿಗೆ ಹೋದರೂ ಊಟ ಹಾಕದೆ ನೀವು ಕಳಿಸಲ್ಲ. ನಮ್ಮ ಸಿಟಿ ಕಡೆ ಆದರೆ ಒಂದು ಗುಣ ಇದೆ, ಊಟ ಆಯ್ತಾ ಅಂತ, ಹಾಕಬೇಕಾ ಬೇಡವಾ ಅಂತ. ಇಲ್ಲಿ ಊಟ ಹಾಕಿ ಕಳಿಸ್ತೀರಿ. ಅದಕ್ಕೆ ಕಾರಣ ಇಲ್ಲಿ ಕೂತಿರೋ ಎಲ್ಲ ಶಿವಯೋಗಿಗಳು ಮತ್ತು ನೀವು ಶಿವಭಕ್ತಿ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಆರೋಗ್ಯ ಬೇಕು, ಒಳ್ಳೆ ನೀರು ಬೇಕು. ನಮ್ಮ ನೆಕ್ಸ್ಟ್ ಇಲ್ಲಿರೋ ಮಕ್ಕಳು ನೇಗಿಲು ಹಿಡಿಯೋ ಜೊತೆಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಎಷ್ಟೋ ಜನರ ಪ್ರಾಣ ಉಳಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಪ್ರೋಗ್ರಾಮ್ ಆಗ್ತಾಯಿದೆ. ನಮ್ಮ ಆಶ್ರಮದ ಡಿವೋಟಿ ಅವರೇ ಈಗಿನ ಚಾನ್ಸಲರ್ ಇರೋದು. ಮುಖ್ಯಮಂತ್ರಿಗಳ ಗಮನಕ್ಕೂ, ಡಾಕ್ಟರ್ ಭಗವಾನ್ರ ಗಮನಕ್ಕೂ ಮತ್ತು ಡೆಲ್ಲಿಯ ಗಮನಕ್ಕೂ ನನ್ನ ಪರಿಮಿತಿಯಲ್ಲಿ ವಿಚಾರವನ್ನು ತಿಳಿಸಿ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಉದ್ಘಾಟನೆಗೆ ಸದ್ಯದಲ್ಲಿ ನಾವೆಲ್ಲ ಸೇರ್ತೀವಿ ಅಂತ ಅಂದ್ಕೊಳ್ತೀವಿ.
ಈ ಜಲಾಶಯದ ಬಗ್ಗೆ ಗೌಡ್ರಿಗಷ್ಟೇ ಹೇಳಿದರು. ಸೊ 3-4 ವರ್ಷದೊಳಗಾದರೂ ಆ ಜಲಾಶಯದ ಗುದ್ದಲಿ ಪೂಜೆ ಮತ್ತು ಜಲಾಶಯದ ಓಪನ್ ಆಗುವ ಅದೃಷ್ಟ ನಮಗೆಲ್ಲ ಬರಲಿ. ಇಲ್ಲಿರೋರಿಗೆ ನೀರಾವರಿ ಸಮಸ್ಯೆ ಹೋಗಲಿ. ಯಾಕಂದರೆ ರಾಯರನ್ನು ಇಡೀ ಜಗತ್ತಿಗೆ ಕಾಮಧೇನು ಅಂತಾರೆ. ಈಗ ಅವ್ರಿಗೆ ಕಾಮಧೇನು ಕೊಟ್ಟಿದ್ದು ಅದಕ್ಕೆ. ರೈತರಿಗೆ 3 ತಾಯಂದ್ರಿದ್ದಾರಂತೆ, ಸಮಾಧಾನ ಇರೋ ತಾಯಂದರು. ಒಂದು ಗೋಗರ್ಭ, ಇನ್ನೊಂದು ಭೂಗರ್ಭ, ಇನ್ನೊಂದು ತಾಯಿ ಗರ್ಭ. ಈ 3 ಗರ್ಭದಲ್ಲಿ ಮನುಷ್ಯ ಇದ್ದಾಗ ಸಮಾಧಾನವಾಗಿರ್ತಾರೆ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಇಡೀ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥದ್ದು ಈ ಭಾಗದಲ್ಲಂತೂ ಇಲ್ಲವೇ ಇಲ್ಲ. ಮಾನ್ವಿ ಸಿರವಾರದಲ್ಲಿ ಒಂದು ಬೆಳೆಗೂ ಕೂಡ ನೀರು ಬರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ನವಲಿ ಜಲಾಶಯ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದಕ್ಕೆ ಇಡೀ ರಾಯಚೂರು ಜಿಲ್ಲೆಗೆ ಆ ನವಲಿ ಜಲಾಶಯ ನಿರ್ಮಾಣ ಆದರೆ ನೀರಿನ ಅನುಕೂಲತೆಯಿಂದ 25-30 ವರ್ಷದಿಂದ 2 ಬೆಳೆಗಳಿಗೆ ನೀರು ಯಾವ ರೀತಿಯಲ್ಲಿ ಬೆಳೀತಿದ್ರು ಆ ರೀತಿಯಲ್ಲಿ ಮತ್ತೆ ಬೆಳೆಗಳನ್ನು ಬೆಳಿಬೋದು ಅನ್ನುವಂಥ ವಿಚಾರದಲ್ಲಿ ಆ ನವಲಿ ಜಲಾಶಯ ನಿರ್ಮಾಣಕ್ಕೆ ಕೈ ಹಾಕೋಣ ಅಂಥೇಳಿ ಪಕ್ಷಾತೀತವಾಗಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 25-30 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ದೊಡ್ಡ ಒಂದು ಜಲಾಶಯ ನಿರ್ಮಾಣ ಆಗಬೇಕಾದ್ರೆ ತಿಂತಿನಿ ಬ್ರಿಡ್ಜಲ್ಲಿ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಗೆ ಅಲ್ಲಿ ಒಂದು ದೊಡ್ಡ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾದ್ರೆ ಮುಂದುವರೆದು 1500 ದಿನಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂಥೇಳಿ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೇಕು ಅಂಥೇಳಿ 1500 ದಿನಗಳಿಂದ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನ. ಇವು 3 ಯೋಜನೆಗಳಿಗೆ ನಮಗೆ ದಾರಿ ಸಿಗ್ತಾ ಇಲ್ಲ. ನಾವೆಲ್ಲ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೇನಾದರೂ ದಾರಿ ತೋರಿಸ್ತಾರ ಅಂಥೇಳಿ ಅವಧೂತರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರೇನಾದರೂ ದಾರಿ ತೋರಿಸಿದರೆ ನಮಗೆ ದಾರಿ ಸುಗಮ ಆಗ್ತದೆ, ಆ ಜಲಾಶಯಗಳು ನಿರ್ಮಾಣ ಆಗ್ತದೆ ಅಂಥೇಳಿ ಅವಧೂತರ ಪಾದಸ್ಪರ್ಶದಿಂದ ಈ ನಾಡಿನಲ್ಲಿ ನೀರಾವರಿ ಆಗ್ತದೆ ಅಂಥೇಳಿ ಆಶಾಭಾವನೆಯಿಂದ ಇವತ್ತು ವಿನಯ್ ಗುರೂಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ನಾನು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಿಮಗೆ ಸಂಕಲ್ಪ ಮಾಡಿ ಸಮಾಗಮ ಮಾಡಿ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಜಿಲ್ಲೆ ಹಿತದೃಷ್ಟಿಯಿಂದ ಯೋಜನೆಗಳು ಜಾರಿ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡತಕ್ಕಂಥ ಇದೊಂದು ಕಾರ್ಯಕ್ರಮ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.